ಒಳಚರಂಡಿ ಕಾಮಗಾರಿಯಲ್ಲಿ ವ್ಯತ್ಯಾಸ ಆರೋಪ. ಸ್ಥಳಕ್ಕೆ ಪುರಸಭೆ ಮುಖ್ಯಾಧಿಕಾರಿ ಭೇಟಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀಪತಿ ನಗರದಲ್ಲಿ ಒಳಚರಂಡಿ ಕಾಮಗಾರಿ ನಡೆಯದೇ ಇದ್ದರೂ ಮ್ಯಾಪಿಂಗ್ನಲ್ಲಿ ಕಾಮಗಾರಿ ಪೂರ್ಣಗೊಂಡಿರುವುದಾಗಿ ತೋರಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ವಿಜಯ ಸೇನಾ ಸಮಿತಿ ಸಂಸ್ಥಾಪಕ ವಿಜಯ್ ನಾಯ್ಕ ಅವರಿಗೆ ಸ್ಥಳೀಯರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ಐಕೆ ಗುಡದಾರಿ, ಪುರಸಭೆ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸ್ಥಳ ಪರಿಶೀಲನೆ ನಡೆಸಿದರು. ಒಳಚರಂಡಿ ಕಾಮಗಾರಿ ಮ್ಯಾಪಿಂಗ್ನಲ್ಲಿ ದಾಖಲಾಗಿದ್ದರೂ ಸ್ಥಳದಲ್ಲಿ ಕಾಮಗಾರಿ ನಡೆದಿಲ್ಲ ಎಂಬುದು ಪರಿಶೀಲನೆಯ ವೇಳೆ ಖಾತ್ರಿಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕಾಮಗಾರಿ ನಡೆಯದೇ ಇರುವ ಬಗ್ಗೆ ಗುತ್ತಿಗೆದಾರರಿಗೆ ಸ್ಥಳದಲ್ಲೇ ಸೂಚನೆ ನೀಡಿದ ಮುಖ್ಯಾಧಿಕಾರಿ ಐಕೆ ಗುಡದಾರಿ ಕೂಡಲೇ ಕಾಮಗಾರಿ ಕೈಗೊಳ್ಳುವಂತೆ ಆದೇಶಿಸಿದ್ದಾರೆ. ಇದೇ ವೇಳೆ ವಿಜಯ್ ನಾಯ್ಕ ಅವರು ಕಾಮಗಾರಿ ಕೇವಲ ದಾಖಲೆಗಳಲ್ಲಿ ಮುಗಿದಂತೆ ತೋರಿಸದೆ ಸ್ಥಳದಲ್ಲಿ ಗುಣಮಟ್ಟದ ಕಾಮಗಾರಿ ನಡೆಯಬೇಕು, ಕಳಪೆ ಕಾಮಗಾರಿ ನಡೆಯದಂತೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಎಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದರು. ಸ್ಥಳೀಯರ ದೂರಿನ ಮೇರೆಗೆ ನಡೆದ ಈ ಪರಿಶೀಲನೆ ಇದೀಗ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದು, ಕಾಮಗಾರಿ ಹಾಗೂ ಮ್ಯಾಪಿಂಗ್ನಲ್ಲಿನ ವ್ಯತ್ಯಾಸದ ಕುರಿತು ಪುರಸಭೆ ಅಧಿಕಾರಿಗಳು ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ. ಇನ್ನು 40% ಎಜಾಕ್ಸ್ ಒಳಗೆ ಸಿಮೆಂಟ್ ಕ್ವಾಂಟಿಟಿ ಕಡಿಮೆ ಇರ್ತೈತೆ ಅನ್ನೋಂಥ ಮಾಹಿತಿ ಐತಿ. ನಾಳೆಗೆ ಅದನ್ನು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗೆ ಹಾಕಿ ನಿಮ್ಮನ್ನು ಕಾಡಬಾರ್ದು. ನಾವು ಕರೆಕ್ಟಾಗಿ ಮಾಡ್ತೀವಿ. ಈಗ ರಿಪೋರ್ಟ್ ತಗೊಂಡ ಕರೆಕ್ಟ್ ಅಂತ ಹೇಳ್ತಾರೆ. ನೀವು ಕ್ವಾಂಟಿಟಿ ಕಡಿಮೆ ಐತೆ ಅನ್ನೋದು ಮಾಹಿತಿ ಐತಿ. ಆಗ್ಬಾರ್ದು. ಕ್ಲಿಯರಾಗಿ ಸರ್ ಮುಂದೆ ಹೇಳತ್ತೆ ನನಗೆ. ಹೌದಾ? ಅದನ್ನು ಕರೆಕ್ಟ್ ಮಾಡ್ಕೊಡಿ. ಕ್ವಾಂಟಿಟಿ ಸಿಮೆಂಟ್ ಕ್ವಾಂಟಿಟಿ ಎಷ್ಟು ಬೇಕು ರೆಸ್ಯೂ ಆಯಿತು. ಈಗ ನೀವು ಒಂದು ಸ್ವಲ್ಪ ಉಳಿಸ್ಕೊತಿರ್ತೀರಿ, ಅದರ ಪ್ರಕಾರ ಮಾಡಿರಿ. ಅರ್ಧ ಕರ್ದ ಸಿಮೆಂಟ್ ಕ್ವಾಂಟಿಟಿ ಕಡಿಮೆ ಆತಂದ್ರೆ ನಾಳೆಗೆ ನಾವಿಲ್ಲಿ ಬೇರ್ ಮಾಡೋ ಫೇಸು ಬೇರ್ ಮಾಡೋದು ನಾವಿರ್ತೀವಿ. ಅದು ಸಮಸ್ಯೆ.